ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ. ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ 2023 ಕೇಳಿರ್ತಕ್ಕಂಥ ಆ ಕ್ವಶನ್ ಪೇಪರ್ದಲ್ಲಿ ಕೇಸ್ ಸ್ಟಡಿಯನ್ನು ಬಿಡಿಸ್ತಾ ಇದ್ದೀವಿ. ಆ ಕೇಸ್ ಸ್ಟಡಿಯನ್ನು ಎದರ ಮೇಲೆ ಕೇಳಿದಾನಂದ್ರೆ ಪ್ರಾಫಿಟ್ ಪ್ರಯರ್ ಟು ಇನ್ ಕಾರ್ಪೊರೇಷನ್ ಚಾಪ್ಟರ್ ಮೇಲೆ ಕೇಸ್ ಸ್ಟಡಿಯನ್ನು ಕೇಳಿದ್ದಾನೆ. ಓಕೆ, ಆ ಕೇಸ್ ಸ್ಟಡಿಯನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ನಾರ್ಮಲ್ ಆಗಿ ಕೇಸ್ ಸ್ಟಡಿಯನ್ನ 15 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾನ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಓಕೆ, ಕ್ವಶನ್ ಪೇಪರ್ 2013 15 ಮಾರ್ಕ್ಸ್ ಕೇಸ್ ಸ್ಟಡಿಯನ್ನ ನಾವು ಬಿಡಿಸ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಕ್ವಶನ್ ಅನ್ನ ನೋಡಬೇಕು. ಕ್ವಶನ್ ಪೇಪರ್ ಅನ್ನ ಏನ್ ಕೊಟ್ಟಿದ್ದಾನಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತ. ದಯಾನಂದ್ ಕಂಪನಿ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/7/2021. ಕಂಪನಿ ಯಾವಾಗ ಫಾರ್ಮೇಶನ್ ಆಗ್ಯದಪ್ಪ ಅಂದ್ರೆ 1/7/2021 ಗೆ ಫಾರ್ಮೇಶನ್ ಆಗ್ಯದ. ಟೇಕಿಂಗ್ ಓವರ್ ದ ಬಿಸ್ನೆಸ್ ಆಫ್ ಶಿವಾ ಫ್ರಮ್ 1/4/2021. ನೋಡ್ರಿ, ಆ ಬಿಸ್ನೆಸ್ ಯಾವಾಗ ತಗೊಂಡಾನ? ಓಕೆ, ಆ ಶಿವಾನ್ ಕಡೆಯಿಂದ ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡ್ಯಾನ 1/4/2021. ಆದ್ರೆ ಕಂಪನಿ ಫಾರ್ಮೇಶನ್ ಆಗಿದೆ ಯಾವಾಗಪ್ಪ ಅಂದ್ರೆ 1/7/2021 ಗೆ ಕಂಪನಿ ಫಾರ್ಮೇಶನ್ ಆಗ್ಯದ. ಬಿಸ್ನೆಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು 1 ಏಪ್ರಿಲ್ ಗೆ ತಗೊಂಡಾನ. ಕಂಪನಿ ಫಾರ್ಮೇಶನ್ ಆಗಿದ್ದು, ಕಂಪನಿ ಅಂತೇಳಿ ರಿಜಿಸ್ಟ್ರೇಷನ್ ಆಗಿದ್ದು 1 ಜುಲೈ 2021 ಗೆ ಆಗ್ಯದ. ಅಂದ್ರೆ ಕಂಪನಿ ಪರ್ಚೇಸಿಂಗ್ ಡೇಟ್ ಹಿಡ್ಕೊಂಡು ಕಂಪನಿ ರಿಜಿಸ್ಟ್ರೇಷನ್ ಆಗುತ್ತಾನ ಆ ಒಂದು ಪೆರಡ್ಗೆ ನಾವೇನಂತ ಕರಿತಿರೋದಕ್ಕ ಪ್ರಯರ್ ಟು ಇನ್ ಕಾರ್ಪೊರೇಷನ್ ಅಂತ ಕರಿತಾ ಇದೀವಿ. ಏನಂತ ಕರಿತಿರೋದಕ್ಕ ಪ್ರಯರ್ ಟು ಇನ್ ಕಾರ್ಪೊರೇಷನ್ ಅಂತ ಕರಿತಾ ಇದೀವಿ. ಕಂಪನಿ ರಿಜಿಸ್ಟ್ರೇಷನ್ ಆದ ಹಿಡ್ಕೊಂಡು ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ ಡೇಟ್ ಹಿಡ್ಕೊಂಡು ಇಲ್ಲಿವರೆಗೆ ಏನಿರ್ತದಲ್ಲ ಅದಕ್ಕೆ ಏನಂತ ಕರಿತಾ ಇರೋದಕ್ಕ ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಕರಿತಾ ಇದೀವಿ. ನೋಡ್ರಿ, ಕಂಪನಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ಪೆರಡ್ಗೆ ಪ್ರಯರ್ ಟು ಇನ್ ಕಾರ್ಪೊರೇಷನ್ ಅಂತ ಕರಿತಾ ಇದೀವಿ. ಕಂಪನಿ ರಿಜಿಸ್ಟ್ರೇಷನ್ ಆದ ನಂತರ ಅದಕ್ಕೆ ಏನಂತ ಕರಿತಾ ಇರೋದಕ್ಕ ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಕರಿತಾ ಇದೀವಿ. ಇಲ್ಲಿ ಏನ್ ಮಾಡಿದಾನ ಅಂದ್ರೆ ಗ್ರಾಸ್ ಪ್ರಾಫಿಟ್ ಅನ್ನ ಕೊಟ್ಟಾನ, ಆಮೇಲೆ ಸ್ಯಾಲರೀಸ್ ಅನ್ನ ಕೊಟ್ಟಾನ, ಆಫೀಸ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಾನ. ಇವು ಎಕ್ಸ್ಪೆನ್ಸಸ್ ಗಳನ್ನ ನಾವೇನ್ ಮಾಡ್ಬೇಕಾಗ್ತದಪ್ಪ ಅಂದ್ರ ಹಂಚಬೇಕಾಗ್ತದ. ಪ್ರಯರ್ ಟು ಇನ್ ಕಾರ್ಪೊರೇಷನ್ಗೂ ಹಂಚಬೇಕು, ಅದೇ ರೀತಿಯಾಗಿ ಪೋಸ್ಟ್ ಇನ್ ಕಾರ್ಪೊರೇಷನ್ಗೂ ಹಂಚಬೇಕು. ಯಾವ ರೀತಿಯಾಗಿ ಹಂಚಬೇಕು ಅಂತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನ ಬರ್ತದ. ಇಲ್ಲಿ ನಾವೇನ್ ಮಾಡಬೇಕು, ಸೇಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಎಕ್ಸ್ಪೆನ್ಸಸ್ ಗಳನ್ನ ಸೇಲ್ಸ್ ರೇಷಿಯೋ ಮ್ಯಾಗ ಹಂಚಬೇಕು. ಈಗ ಸೇಲ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಗಳು ಯಾವಂದ್ರ ಕಮಿಷನ್ ಆನ್ ಸೇಲ್ಸ್, ಆಮೇಲೆ ಪ್ರೀ ಸ್ಯಾಂಪಲ್ಸ್, ಆಮೇಲೆ ನಾರ್ಮಲ್ ಆಗಿ ಬ್ಯಾಡೆಡ್ಸ್ ಬರ್ತದ. ಓಕೆ, ಈ ಎಕ್ಸ್ಪೆನ್ಸಸ್ ಗಳನ್ನ ನಾವೇನ್ ಮಾಡ್ಬೇಕಾಗ್ತದಪ್ಪ ಅಂದ್ರ ಸೇಲ್ಸ್ ರೇಷಿಯೋ ಮ್ಯಾಗ ಹಂಚಬೇಕಾಗ್ತದ. ಇನ್ನ ಕೆಲವೊಂದು ಎಕ್ಸ್ಪೆನ್ಸಸ್ ಗಳನ್ನ ನಾವೇನ್ ಮಾಡ್ಬೇಕಾಗ್ತದಂದ್ರ ನಾರ್ಮಲ್ ಆಗಿ ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕಾಗ್ತದ. ಟೈಮ್ ರೇಷಿಯೋ ಅಂದ್ರೆ ಹೆಂಗಪ್ಪ ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಮಂತ್ ಅದಾವ, ಪೋಸ್ಟ್ ಇನ್ ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಎಷ್ಟು ಮಂತ್ ಅದಾವ ಅಂತಕ್ಕಂಥದ್ದನ್ನ ನೋಡ್ಬೇಕು. ನೋಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರ ಆ ರೇಷಿಯೋ ಮ್ಯಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಗಳನ್ನ ಹಂಚಬೇಕಾಗ್ತದ. ಆ ಎಕ್ಸ್ಪೆನ್ಸಸ್ ಗಳನ್ನ ಯಾವ ಬೇಸ್ ಅನ್ನ ಇಟ್ಕೋಬೇಕಂದ್ರ ನಾರ್ಮಲ್ ಆಗಿ ಅದು ಸೇಲ್ಸ್ ಆಗಿರ್ಬೋದು ಬಿಟ್ಟಿರ್ಬೋದು, ಅಂದ್ರೆ ನೇರವಾಗಿ ಸೇಲ್ಸ್ಗೆ ಸಂಬಂಧ ಇರದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ಗಳನ್ನ ನಾವು ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕಾಗ್ತದ. ಅಂತ ಎಕ್ಸ್ಪೆನ್ಸಸ್ ಗಳು ನೋಡ್ರಿ, ಸ್ಯಾಲರೀಸ್ ಆಗಿರ್ಬೋದು, ಆಫೀಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಆಗಿರ್ಬೋದು, ರೆಂಟ್ ಅಂಡ್ ರೇಟ್ಸ್ ಆಗಿರ್ಬೋದು. ಇವು ಎಕ್ಸ್ಪೆನ್ಸಸ್ ಗಳು ಏನದಾವಲ್ಲ ಇವು ನಾರ್ಮಲ್ ಆಗಿ ಎದ್ರ ಮ್ಯಾಗ ಹಂಚಬೇಕಾಗ್ತದಪ್ಪ ಅಂದ್ರ ಇವನ್ನ ನಾವೇನ್ ಮಾಡ್ಬೇಕಾಗ್ತದ ಅಂದ್ರ ಇವು ಸೇಲ್ಸ್ ಇದು ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕಾಗ್ತದ. ಓಕೆ, ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕಾಗ್ತದ ಅಂದ್ರ ಇವು ಸನ್ರಿ ಎಕ್ಸ್ಪೆನ್ಸಸ್ ಅನ್ನು ನೋಡ್ರಿ. ಸನ್ರಿ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಮೇಲೆ
ಯಾವಪ್ಪ ಅಂದ್ರೆ ಅಡಿಟ್ ಫೀಸ್ ಆಗಿರ್ಬೋದು, ರೆಂಟ್ ಅಂಡ್ ರೇಟ್ಸ್ ಆಗಿರ್ಬೋದು, ಆಮೇಲೆ ಪ್ರಿಂಟಿಂಗ್ ಸ್ಟೇಷನರಿ ಇರ್ಬೋದು, ಆಫೀಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಆಮೇಲೆ ಸ್ಯಾಲರೀಸ್ ಇರ್ಬೋದು. ಈ ಎಕ್ಸ್ಪೆನ್ಸಸ್ ಗಳನ್ನು ನಾವೇನ್ ಮಾಡ್ಬೇಕಂದ್ರೆ ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕಾಗ್ತದೆ. ಇನ್ನು ಉಳಿದ ಎಕ್ಸ್ಪೆನ್ಸಸ್ ಗಳು ಏನಿರ್ತಾವಪ್ಪ ಅಂದ್ರೆ ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಪೋಸ್ಟ್ ಇನ್ಕಾರ್ಪೊರೇಷನ್ ಹಂಚಬೇಕಾಗ್ತದೆ. ಅಂದ್ರೆ ಕಂಪನಿಯನ್ನ ರಿಜಿಸ್ಟ್ರೇಷನ್ ಆಗುವಾಗ ಆಮೇಲೆ ನೇರವಾಗಿ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಗಳನ್ನ ನಾವೇನ್ ಮಾಡ್ಬೇಕಾಗ್ತದ್ರಿ, ಅದನ್ನ ಆಫ್ಟರ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹಂಚಬೇಕಾಗತ್ತ. ಓಕೆ ನೋಡ್ರಿ, ಯಾವ ಎಕ್ಸ್ಪೆನ್ಸಸ್ ಗಳನ್ನ ನೇರವಾಗಿ ಕಂಪನಿಗೆ ಸಂಬಂಧಪಡ್ತದ ಅಂದ್ರೆ ನಾರ್ಮಲ್ ಬಿಸಿನೆಸ್ ಗೆ ಅಂದ್ರೆ ಬಿಸಿನೆಸ್ ಅನ್ನ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲ, ಕಂಪನಿ ರಿಜಿಸ್ಟ್ರೇಷನ್ ಆದ ನಂತರ ಏನ ಆ ಕಂಪನಿಗೆ ಅಂತ ನೇರವಾಗಿ ಎಕ್ಸ್ಪೆನ್ಸಸ್ ಗಳು ಅನಿಸ್ತಾವ ಅಂತ ಎಕ್ಸ್ಪೆನ್ಸಸ್ ಗಳನ್ನ ನಾವೇನ್ ಮಾಡ್ಬೇಕ್ರಿ, ಡೈರೆಕ್ಟ್ ಆಗಿ ಆಫ್ಟರ್ ಇನ್ ಕಾರ್ಪೊರೇಷನ್ ಗೆ ತಗೋಬೇಕು, ಎಲ್ಲಿ ಹಂಚಕ್ ಹೋಗ್ಬಾರ್ದು. ಓಕೆ, ಬ್ಯಾಲೆನ್ಸ್ ಅಪ್ ಟು 30th June 2021 ಏನ್ ಹೇಳಿದಾನಂದ್ರೆ ನಾರ್ಮಲ್ ಆಗಿ ಇಲ್ಲಿ ನಾರ್ಮಲ್ ಆಗಿ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ಬ್ಯಾಲೆನ್ಸ್ ಅನ್ನ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ನಾರ್ಮಲ್ ಆಗಿ 30th June 2021 ಎಷ್ಟದಂದ್ರೆ 800 rupees ಅದ. ಅಂದ್ರೆ prior to incorporation. Rent was paid at ₹400 per month ಅಂತ ಹೇಳ್ತಾ ಇದಾರ. ಓಕೆ, ಪ್ರತಿ ತಿಂಗಳ ರೆಂಟ್ ಅನ್ನ ಎಷ್ಟು ಪೇಮೆಂಟ್ ಮಾಡ್ಯಾನಪ್ಪ ಅಂದ್ರೆ ₹400 ಅನ್ನ ರೆಂಟ್ ಅನ್ನ ಪೇಮೆಂಟ್ ಮಾಡ್ಯಾನ. ಆಮೇಲೆ ಸೇಲ್ಸ್ ಅಪ್ ಟು 1/7/2021 ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಸೇಲ್ಸ್ ಎಷ್ಟದಂದ್ರೆ 3,20,000. ಆಫ್ಟರ್ ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟದಂದ್ರೆ 4,80,000 rupees ಅದ. ಓಕೆ, ಕಂಪನಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಸೇಲ್ಸ್ ಎಷ್ಟದಂದ್ರೆ 3,20,000. ಕಂಪನಿ ರಿಜಿಸ್ಟ್ರೇಷನ್ ಆದ ನಂತರ ಸೇಲ್ಸ್ ಎಷ್ಟದಂದ್ರೆ 4,80,000 rupees ಅದ. ಓಕೆ, ಈ ರೀತಿಯಾಗಿ ಕೆಲವೊಂದು ಸೇಲ್ಸ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ. ಈಗ ಪ್ರಾಬ್ಲಮ್ ಅನ್ನ ಬಿಡಿಸಲಿಕ್ಕೆ ನಾವು ಪ್ರಾರಂಭ ಮಾಡೋಣ. ಈಗ ಇಲ್ಲಿ ಏನು ಕೇಳಿದಾರೆ ಅಂದ್ರೆ ಪ್ರಾಫಿಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಶೋವಿಂಗ್ ಪ್ರಾಫಿಟ್ ಆರ್ ಲಾಸ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಫಾರ್ ಆಫ್ಟರ್ ಇನ್ಕಾರ್ಪೊರೇಷನ್ ಅಂತ ಕೇಳ್ತಾನೆ. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಎಷ್ಟಾಗತ್ತ, ಆಮೇಲೆ ಆಫ್ಟರ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಎಷ್ಟಾಗತ್ತ ಅನ್ನೋದು ಕೇಳಿದ್ದಾನೆ. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಸೇಲ್ಸ್ ರೇಷಿಯೋನ ನಾವು ಕಂಡುಹಿಡಿಬೇಕು. ಮೊದಲಿಗೆ ಏನ್ ಮಾಡ್ಬೇಕ್ರಿ, ಸೇಲ್ಸ್ ರೇಷಿಯೋನ ನಾವು ಕಂಡುಹಿಡಿಬೇಕಾಗ್ತದ. ಸೇಲ್ಸ್ ರೇಷಿಯೋ ಆಮೇಲೆ ಟೈಮ್ ರೇಷಿಯೋನ ನಾವು ಕಂಡುಹಿಡಿಬೇಕು. ಓಕೆ, ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ ನೋಡ್ರಿ. ಪ್ರಯರ್ ಟು ಇನ್ಕಾರ್ಪೊರೇಷನ್ ನೋಡ್ರಿ, ಪ್ರಯರ್ ಟು ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟದ ಅಂದ್ರೆ 3,20,000 ಅದ. ಅಂದ್ರ ಕಂಪನಿ ಪರ್ಚೇಸಿಂಗ್ ಹಿಡ್ಕೊಂಡು ಬಿಸಿನೆಸ್ ಅನ್ನ ಪರ್ಚೇಸಿಂಗ್ ಡೇಟ್ ಹಿಡ್ಕೊಂಡು ಹೋಗಿ ಕಂಪನಿ ರಿಜಿಸ್ಟ್ರೇಷನ್ ಆಗುತ್ತಾನೆ ಎಷ್ಟು ಸೇಲ್ಸ್ ಅದ ಅನ್ನೋದು ನೋಡ್ಕೋಬೇಕು. ನೋಡ್ರಿ, ಇಲ್ಲಿ ಡೇಟ್ ಅನ್ನ ಕ್ಲಿಯರ್ ಆಗಿ ಕೊಟ್ಬಿಟ್ಟ. ನಾವು ಏನಂತ ಕೊಟ್ಟಾನಂದ್ರ ಸೇಲ್ಸ್ ಅಪ್ ಟು 1/7/2021 ನೋಡ್ರಿ, ಸೇಲ್ಸ್ ಅಪ್ ಟು 2021 ತನ ಸೇಲ್ಸ್ ಎಕ್ಸ್ಪೆನ್ಸಸ್ ಅದ. ಸೇಲ್ಸ್ ಅಮೌಂಟ್ ಎಷ್ಟಾದ್ರಿ 3,20,000 rupees ಅದ. ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ ಆಗುತ್ತಾನ ಅಂದ್ರೆ ಇನ್ ಕಾರ್ಪೊರೇಷನ್ ಆಗುತ್ತಾನ ಅಂದ್ರೆ ಕಂಪನಿ ಇನ್ ಕಾರ್ಪೊರೇಷನ್ ಡೇಟ್ ಆಗಿತ್ತು. ಅಂದ್ರೆ ಕಂಪನಿ ಏನು ಇನ್ ಕಾರ್ಪೊರೇಷನ್ ಆಗ್ಯದಲ್ಲ ಆ ಡೇಟ್ ತನ ಎಷ್ಟದಪ್ಪ ಅಂದ್ರೆ ಸೇಲ್ಸ್ 3,20,000 rupees ಅದ. ಇನ್ನು ಪೋಸ್ಟ್ ಇನ್ ಕಾರ್ಪೊರೇಷನ್ ಸೇಲ್ಸ್ ಎಷ್ಟದಪ್ಪ ಅಂದ್ರೆ ಅವನೇ ಕೊಟ್ಬಿಟ್ಟ ಅಮೌಂಟ್ ಎಷ್ಟದ್ರಿ 4,80,000 rupees ಅದ. 4,80,000 rupees ಅದ. ಅಂದ್ರೆ ಕಂಪನಿ ಇನ್ ಕಾರ್ಪೊರೇಷನ್ ಆದ ನಂತರ ಸೇಲ್ಸ್ ಎಷ್ಟದ್ರಿ 4,80,000 rupees ಅದ. ಇನ್ನು ಇದಕ್ಕೆ ರೇಷಿಯೋ ತಗೋಬೇಕೇನು 3,20,000 ಗೆ ಆಮೇಲೆ 4,80,000 rupees ಗೆ ಸೇಲ್ಸ್ ರೇಷಿಯೋನ ತಗೋಬೇಕು. ನೋಡ್ರಿ, 3,20,000 ಗೆ ಆಮೇಲೆ 4,80,000 rupees ಗೆ ನಾವೇನ್ ಮಾಡ್ಬೇಕು, ಸೇಲ್ಸ್ ರೇಷಿಯೋನ ತಗೋಬೇಕು. ಈಗ ನೋಡಿ 4 ಬಗ್ಗೆ ಹೋಗ್ತದ ಅಂದ್ರೆ 4 8 32 4 8 ಆಮೇಲೆ 4 12
12 ಅಂದ್ರೆ ಎಷ್ಟಾಗತ್ರಿ 48 ರೂಪೀಸ್ ಆಗತ್ತ. ಅಂದ್ರೆ 4 12 ಅಂದ್ರೆ ಎಷ್ಟಾಗತ್ರಿ 48 ಆಗತ್ತ. ನೋಡ್ರಿ 4 8 ಅಂದ್ರೆ 32 ಆಗತ್ತ. ಆಮೇಲೆ 4 12 ಅಂದ್ರೆ ಎಷ್ಟಾಗತ್ರಿ 48 ಆಗತ್ತ. ಇನ್ನೂ ಸಿಂಪಲ್ ಮಾಡ್ಕೋರಿ 4 2 4 3 ಅಂದ್ರೆ ಸೇಲ್ಸ್ ರೇಷಿಯೋ ಎಷ್ಟು ಬತ್ರಿ 2:3 ಬತ್ತು. ನೋಡ್ರಿ 4 2 ಅಂದ್ರೆ 8 ಆಯ್ತು, 4 3 ಅಂದ್ರೆ 8 ಆಯ್ತ್ರಿ 12 ಆಯ್ತು. ಅಂದ್ರೆ ಸೇಲ್ಸ್ ರೇಷಿಯೋ ಎಷ್ಟು ಬತ್ರಿ 2:3 ಬತ್ತು. ಸೇಲ್ಸ್ ರೇಷಿಯೋನು ಬರ್ತು. ಓಕೆ, ಇನ್ನು ಟೈಮ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ. ಇಲ್ಲಿ ನೋಡ್ರಿ ಸ್ವಲ್ಪ ಲಕ್ಷ ಕೊಡ್ಬೇಕಿಲ್ಲಿ. ಪ್ರಯರ್ ಕಂಪನಿ ಪರ್ಚೇಸ್ ಅಂದ್ರೆ ಬಿಸಿನೆಸ್ ಅನ್ನ ಪರ್ಚೇಸ್ ಮಾಡಿರ್ತಕ್ಕಂತ ಸೇವಾನ ಕಡೆಯಿಂದ ಬಿಸಿನೆಸ್ ಅನ್ನ ಪರ್ಚೇಸ್ ಮಾಡಿರ್ತಕ್ಕಂತ ಡೇಟ್ ಯಾವ್ದಾದ್ರಿ 1/4/2021 ಅದ. ಓಕೆ, ಬಿಸಿನೆಸ್ ಅನ್ನ ಸೇವಾನ ಕಡೆಯಿಂದ ಪರ್ಚೇಸ್ ಮಾಡಿರ್ತಕ್ಕಂತ ಡೇಟ್ ಎಷ್ಟಾದ್ರಿ 1/4/2021 ಅದ. ಇನ್ನು ಕಾರ್ಪೊರೇಷನ್ ಡೇಟ್ ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಡೇಟ್, ಇನ್ನು ಕಾರ್ಪೊರೇಷನ್ ಡೇಟ್ 1/7/2021. ನೋಡ್ರಿ ಪರ್ಚೇಸಿಂಗ್ ಡೇಟ್ ಹಿಡ್ಕೊಂಡು ಇನ್ನು ಕಾರ್ಪೊರೇಷನ್ ಡೇಟ್ ತನ ನಾವೇನಂತ ಕರಿತೀವಿ ಅದಕ್ಕೆ ಪ್ರಯರ್ ಪೀರಿಯಡ್ ಅಂತ ಕರಿತಾ ಇದೀವಿ. ಪ್ರೀ ಇನ್ ಕಾರ್ಪೊರೇಷನ್ ಅಂತ ಕರಿತಾ ಇದೀವಿ, ಪ್ರೀ ಅಕ್ವಿಸಿಷನ್ ಅಂತ ಕರಿತಾ ಇದೀವಿ. ನೋಡ್ರಿ ಪ್ರೀ ಅಕ್ವಿಸಿಷನ್ ಅಂದ್ರೆ ಒಂದ, ಪ್ರಯರ್ ಟು ಇನ್ ಕಾರ್ಪೊರೇಷನ್ ಅಂದ್ರೆ ಒಂದೇ. ಓಕೆ, ಪ್ರೀ ಇನ್ ಕಾರ್ಪೊರೇಷನ್ ಅಂದ್ರೆ ಒಂದ. ಇಲ್ಲಿ 1/4/2021 ಹಿಡ್ಕೊಂಡು 1/4/2021 ಹಿಡ್ಕೊಂಡು 1st ಜುಲೈ 2021 ಅಂದ್ರೆ 8 ಮಂತ್ಸ್ ಆಕತ್ ನೋಡ್ರಿ. ಏಪ್ರಿಲ್, ಮೇ, ಜೂನ್, ಜುಲೈ. ನೋಡ್ರಿ ಜುಲೈ ಬಿಟ್ಟು ಬಿಡ್ರಿ, ಯಾಕಂದ್ರೆ 1st ಜುಲೈ ಅದ. ಜುಲೈ ಬಿಟ್ಟು ಬಿಡ್ರಿ. ಏಪ್ರಿಲ್, ಮೇ, ಜೂನ್. ನೋಡ್ರಿ ಏಪ್ರಿಲ್, ಮೇ, ಜೂನ್ ಅಂದ್ರೆ ಎಷ್ಟು ತಿಂಗಳು ಆಗತ್ರಿ 3 ಮಂತ್ಸ್ ಆಗತ್ತ. ನೋಡ್ರಿ ಏಪ್ರಿಲ್, ಮೇ, ಜೂನ್, ಜುಲೈ ಬಿಟ್ಟು ಬಿಡ್ರಿ ಅಂದ್ರೆ ಎಷ್ಟಾಯ್ತ್ರಿ, ಎಷ್ಟು ಮಂತ್ಸ್ ಆಯ್ತ್ರಿ 3 ಮಂತ್ಸ್ ಆಯ್ತು. ಇನ್ನ ಪೋಸ್ಟ್ ಇನ್ ಕಾರ್ಪೊರೇಷನ್ ಪೀರಿಯಡ್, ಪೋಸ್ಟ್ ಪೀರಿಯಡ್ ಅಂದ್ರೆ ಕಂಪನಿ ಇನ್ ಕಾರ್ಪೊರೇಷನ್ ಡೇಟ್ ಹಿಡ್ಕೊಂಡು, ಕಂಪನಿ ಇನ್ ಕಾರ್ಪೊರೇಷನ್ ಯಾವಾಗ ಆಗ್ಯದ್ರಿ 1/7/2021 ಆಗ್ಯದ. ಓಕೆ, 1/7/2021 ಆಗ್ಯದ. ಓಕೆ, ಆ ಇನ್ನು ಕಾರ್ಪೊರೇಷನ್ ಡೇಟ್ ಹಿಡ್ಕೊಂಡು ಅಕೌಂಟಿಂಗ್ ಇಯರ್ ಎಂಡಿಂಗ್ ಡೇಟ್ ತನ, ಅಕೌಂಟಿಂಗ್ ಇಯರ್ ಎಂಡಿಂಗ್ ಡೇಟ್ ಎಷ್ಟಾದ್ರಿ 31st March 2022 ಅದ. ನೋಡ್ರಿ ಇನ್ನು ಕಾರ್ಪೊರೇಷನ್ ಡೇಟ್ ಹಿಡಿದು ಅಕೌಂಟಿಂಗ್ ಇಯರ್ ಎಂಡಿಂಗ್ ಡೇಟ್ ಎಷ್ಟಾದ್ರಿ 31st March 2022 ಅದ. 31st March 2022 ಅದ. ನೋಡ್ರಿ ಅಂದ್ರ ಎಷ್ಟು ಮಂತ್ ಆಗತ್ತ ನೋಡ್ರಿ 1/7/2021 ಹಿಡ್ಕೊಂಡು 31st March 2022 ಅಂದ್ರ ಎಷ್ಟು ಮಂತ್ ಆಗತ್ರಿ ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ ಎಷ್ಟು ಮಂತ್ ಆಯ್ತ್ರಿ 9 ಮಂತ್ಸ್ ಆಯ್ತು. ನೋಡ್ರಿ ಜುಲೈ ಹಿಡ್ಕೊಂಡು, ಓಕೆ ಜುಲೈ ಹಿಡಿದು ಓಕೆ 1st July 2021 to 31st March 2022 ಅಂದ್ರೆ ಎಷ್ಟು ಮಂತ್ ಆಗತ್ರಿ 9 ಮಂತ್ಸ್ ಆಗತ್ತ. 9 ಮಂತ್ಸ್ ಆಗತ್ತ. ಓಕೆ, ರೇಷಿಯೋ ತಕೊಳ್ಳಿ 3 ಮಂತ್ಸ್ is to 9 ಮಂತ್ಸ್ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ 3 ಮಂತ್ಸ್ ರೇಸ್ ಟು 9 ಮಂತ್ಸ್ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ ರೇಷಿಯೋ 3 ಮಂತ್ಸ್ ರೇಸ್ ಟು 9 ಮಂತ್ಸ್ ಅಂದ್ರೆ ಎಷ್ಟಾಗತ್ತೆ ರೇಷಿಯೋ 1:3 ಆಗತ್ತ. 3 1 3 3 9, 3 1 3 3 3 1 3 3. Okay, what is the time ratio? 1:3. 1:3. Okay, ಮೊದಲಿಗೆ ಏನ್ ಮಾಡ್ಬೇಕಂದ್ರ ಪ್ರಾಫಿಟ್ ಪ್ರಯಾರಿಟಿ ಇನ್ ಕಾರ್ಪೊರೇಷನ್ ಚಾಪ್ಟರ್ ದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಮೊದಲಿಗೆ ಟೈಮ್ ರೇಷಿಯೋನ ಕಂಡುಹಿಡಿಬೇಕು, ಸೇಲ್ಸ್ ರೇಷಿಯೋನ ಕಂಡುಹಿಡಿಬೇಕು. ಕಂಡು ಹಿಡಿದ ಮೇಲೆ ಆಮೇಲೆ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರ ಆಮೇಲೆ ನಾವು ಸ್ಟೇಟ್ಮೆಂಟ್ ಅನ್ನ ನಾವು ರೆಡಿ ಮಾಡಬೇಕು. ಇಲ್ಲಿ ನೋಡ್ರಿ ಸೇಲ್ಸ್ ರೇಷಿಯೋನ ನಾ ಬರ್ಕೊಂಡೇನಿ 2:3 ಅದ. ಸೇಲ್ಸ್ ರೇಷಿಯೋ ಎಷ್ಟಾದ್ರಿ 2:3 ಅದ. ಆಮೇಲೆ ಟೈಮ್ ರೇಷಿಯೋ ಎಷ್ಟಾದ್ರಿ 1:3 ಅದ. ಓಕೆ, ಬರ್ಕೊಂಡಿ ನಾನು. ನೀವು ಮೊದಲ ಕಂಡು ಹಿಡಿದಿರ್ತೀರಿ, ಇಲ್ಲಿ ಮಾತ್ರ ಹೊಳೆ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಟೈಮ್ ರೇಷಿಯೋ 1:3 ಅದ. ಆಮೇಲೆ ಸೇಲ್ಸ್ ರೇಷಿಯೋ ಎಷ್ಟಾದ್ರಿ 2:3
3 ಅದ. ಓಕೆ, ಕಂಪನಿ ಹೆಸರನ್ನ ಬರೀರಿ. ಆ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾನೆ ದಯಾನಂದ ಲಿಮಿಟೆಡ್ ಅಂತ ಕೊಟ್ಟಾನ, ದಯಾನಂದ ಲಿಮಿಟೆಡ್ ಅಂತ ಬರೀಬೇಕು. ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರಾಫಿಟ್ ಪ್ರಯರ್ ಅಂಡ್ ಆಫ್ಟರ್ ಇನ್ ಕಾರ್ಪೊರೇಷನ್, ದಯಾನಂದ ಲಿಮಿಟೆಡ್ ಅಂತ ಬರೀರಿ. ಆಮೇಲೆ ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರಾಫಿಟ್ ಪ್ರಯರ್ ಅಂಡ್ ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಬರೀಬೇಕು. ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಹಾಕ್ರಿ. ಪರ್ಟಿಕ್ಯುಲರ್ಸ್, ಬೇಸಿಸ್, ಪ್ರಯರ್ ಟು ಇನ್ ಕಾರ್ಪೊರೇಷನ್, ಪೋಸ್ಟ್ ಇನ್ ಕಾರ್ಪೊರೇಷನ್. ಕೆಲವೊಬ್ರು ಪೋಸ್ಟ್ ಇನ್ ಕಾರ್ಪೊರೇಷನ್ ಅಂತ ಕರೀತಾರ, ಕೆಲವೊಬ್ರು ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಕರೀತಾರ, ಕೆಲವೊಬ್ರು ಪ್ರೀ ಇನ್ ಕಾರ್ಪೊರೇಷನ್ ಅಂತ ಕರೀತಾರ, ಕೆಲವೊಬ್ರು ಇನ್ನೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಯರ್ ಟು ಇನ್ ಕಾರ್ಪೊರೇಷನ್ ಅಂತ ಕರೀತಾರೆ. ಯಾವುದೇ ಬೇರೆ ನಡೀತದೆ, ಅದೇನು ಅದೇ ಬರೀಬೇಕು ಇದೇ ಬರೀಬೇಕಂತೇನಲ್ಲ ನೋಡ್ರಿ. ಪರ್ಟಿಕ್ಯುಲರ್ಸ್, ಬೇಸಿಸ್, ಆಮೇಲೆ ಪ್ರಯರ್ ಟು ಇನ್ ಕಾರ್ಪೊರೇಷನ್, ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಬರಿಬೇಕು. ಇದನ್ನ ಇಲ್ಲಿ ಬರೀ ಫಸ್ಟ್ ವರ್ಡ್ ಅಟ್ಟೆ ಬರ್ತೀನಿ, ತಾವು ಪೂರ್ತಿ ಬರಿಬೇಕು. ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಗ್ರಾಸ್ ಪ್ರಾಫಿಟ್ ಅನ್ನ ತಗೋಬೇಕು. ಗ್ರಾಸ್ ಪ್ರಾಫಿಟ್ ಅನ್ನು ಯಾವ ರೇಷಿಯೋ ಮ್ಯಾಗ ಅನ್ಸ್ತೇವೆ ಅದನ್ನ ಸೇಲ್ಸ್ ರೇಷಿಯೋ ಮ್ಯಾಗ ಅನ್ಸ್ತೇವಿ. ಯಾವ ರೇಷಿಯೋ ಮ್ಯಾಗ ಅನ್ಸ್ತೇವೆ ಅದನ್ನ ಸೇಲ್ಸ್ ರೇಷಿಯೋ ಮ್ಯಾಗ ಅನ್ಸ್ತೇವಿ. ಸೇಲ್ಸ್ ರೇಷಿಯೋ ಎಷ್ಟಾದ್ರಿ 2:3 ಅದ. ಸೇಲ್ಸ್ ರೇಷಿಯೋ ಎಷ್ಟಾದ್ರಿ 2:3 ಅದ. ಬೇಸಿಸ್ ಫಾರ್ ಅಲೋಕೇಶನ್. ಗ್ರಾಸ್ ಪ್ರಾಫಿಟ್ ಅನ್ನ ನಾವು ಸೇಲ್ಸ್ ರೇಷಿಯೋ ಮ್ಯಾಗ ಅನ್ಸ್ತೇವಿ. ಸೇಲ್ಸ್ ರೇಷಿಯೋ ಎಷ್ಟಾದ್ರಿ 2:3 ಅದ. ಓಕೆ, ಗ್ರಾಸ್ ಪ್ರಾಫಿಟ್ ಎಷ್ಟಾದ್ರಿ 2,80,000 ಅದ. ಆನ್ಸರ್ ಇದು 2,80,000. 2 + 3 ಅಂದ್ರೆ ಎಷ್ಟಾಗತ್ರಿ 5 ಆಗತ್ತೆ. 2 + 3 ಅಂದ್ರೆ ಎಷ್ಟಾಗತ್ರಿ 5 ಆಗತ್ತೆ. 2,80,000 × 2 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗತ್ರಿ 1,12,000 ರೂಪೀಸ್ ಆಗತ್ತ. ಇನ್ನು ಪೋಸ್ಟ್ ಇನ್ ಕಾರ್ಪೊರೇಷನ್, ಪೋಸ್ಟ್ ಇನ್ ಕಾರ್ಪೊರೇಷನ್ 2,80,000 × 3 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಗತ್ರಿ 1,68,000. ನೋಡ್ರಿ ನಾನು ಹೇಳ್ತಾ ಇದ್ದೀನಿ 2,80,000 × 2 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಯ್ತ್ರಿ 1,12,000 ರೂಪೀಸ್ ಆಯ್ತು. 2,80,000 × 3 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಯ್ತ್ರಿ 2,80,000 × 3 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟಾಯ್ತ್ರಿ 1,68,000 ರೂಪೀಸ್ ಆಯ್ತು. ದಿಸ್ ಇಸ್ ದ ಗ್ರಾಸ್ ಪ್ರಾಫಿಟ್. ಓಕೆ, ಕೆಳಗೂ ಗೆರೆ ಹಾಕಬೇಕು. 2,80,000 × 3 ಡಿವೈಡೆಡ್ ಬೈ 5 ಅಂದ್ರೆ ಎಷ್ಟು ಹಾಕದ್ರಿ 1,68,000 ಸೇಲ್ಸ್ ರೇಷಿಯೋ ಮ್ಯಾಗ ಹಂಚಬೇಕು 2:3. ಇನ್ನು ಎಕ್ಸ್ಪೆನ್ಸಸ್ಗಳನ್ನ ತಗೋರಿ. ಸ್ಯಾಲರೀಸ್, ಸ್ಯಾಲರಿ ಎಷ್ಟದ್ರಿ 1,44,000. ಸ್ಯಾಲರಿ ಎಷ್ಟದ್ರಿ 1,44,000 ಅದ. ಸ್ಯಾಲರಿ ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ಸ್ಯಾಲರಿ ಯಾವ ರೇಷಿಯೋ ಮ್ಯಾಗ ಹಂಚಬೇಕ್ರಿ ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು 1:3. 1,44,000 × 1/3 ಪ್ರೀ ಇನ್ ಕಾರ್ಪೊರೇಷನ್. 1,44,000 × 3 ಡಿವೈಡೆಡ್ ಬೈ 4 ಪೋಸ್ಟ್ ಇನ್ ಕಾರ್ಪೊರೇಷನ್ ಅನ್ನ ತಗೋಬೇಕು. ಅಂದ್ರೆ 1 + 3 ಅಂದ್ರೆ ಎಷ್ಟಾಗತ್ತೆ 4 ಆಗತ್ತೆ. ಅದಕ್ಕೆ 1,44,000 × 1 ಡಿವೈಡೆಡ್ ಬೈ 4 ಪ್ರೀ ಇನ್ ಕಾರ್ಪೊರೇಷನ್. 1,44,000 × 3 ಡಿವೈಡೆಡ್ ಬೈ 4 ಪೋಸ್ಟ್ ಇನ್ ಕಾರ್ಪೊರೇಷನ್ ಅಂದ್ರೆ ಎಷ್ಟು ಬತ್ರಿ 36,000. ಓಕೆ, 1,44,000 × 3 ಡಿವೈಡೆಡ್ ಬೈ 4 ಅಂದ್ರೆ ಎಷ್ಟು ಬರ್ತದ್ರಿ 1,08,000. ಸ್ಯಾಲರಿಯನ್ನು ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ಏನು ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್ ನೋಡ್ರಿ 48,000 ರೂಪೀಸ್ ಅದ. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟದ್ರಿ 48,000 ರೂಪೀಸ್ ಅದ. ಓಕೆ, ಇದನ್ನ ಕೂಡ ನಾವು ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ಟೈಮ್ ರೇಷಿಯೋ ಎಷ್ಟಂದ್ರೆ 1:3 ಅದ. ಬರಿಬೇಕು, ಬೇಸಿಸ್ ಒಳಗೆ ಬರಿಬೇಕು. ಟೈಮ್ ರೇಷಿಯೋ ಎಷ್ಟಂದ್ರೆ 1:3. ನೋಡ್ರಿ 48,000 × 1/3 1/4 48,000 × 1 ಡಿವೈಡೆಡ್ ಬೈ 4 ಪ್ರೀ ಇನ್ ಕಾರ್ಪೊರೇಷನ್. ಪೋಸ್ಟ್ ಇನ್ ಕಾರ್ಪೊರೇಷನ್ 48,000 × 3 ಡಿವೈಡೆಡ್ ಬೈ 4 ಎಷ್ಟು ಬರ್ತದೆ ಬರಿಬೇಕು. 1,12,000 ರೂಪೀಸ್ ಬಂತು ಪ್ರೀ ಇನ್ ಕಾರ್ಪೊರೇಷನ್ ಅಂದ್ರೆ ಪ್ರಯರ್ ಟು ಇನ್ ಕಾರ್ಪೊರೇಷನ್. ಪ್ರಯರ್ ಅಂದ್ರೆ ಒಂದ, ಪ್ರೀ ಅಂದ್ರೆ ಒಂದ ರೀ, ನೆನಪಿರಲಿ. ಓಕೆ, ವರ್ಡ್ಗಳು ಅಷ್ಟೇ, ನೇಮ್ಗಳು ಅಷ್ಟೇ ಬೇರೆ, ಮೀನಿಂಗ್ ಒಂದ. 36,000 48,000 × 3 ಡಿವೈಡೆಡ್ ಬೈ 4 ಅಂದ್ರೆ ಎಷ್ಟಾಯ್ತ್ರಿ 36,000.
In a printing and stationery, this is also distributed on time ratio. Printing and stationery 8,000 rupees ಅದ. ಇದು ಕೂಡ ನಾವೇನ್ ಮಾಡಬೇಕು, ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ಇದು ಕೂಡ ಏನ್ ಮಾಡ್ಬೇಕ್ರಿ, ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ಟೈಮ್ ರೇಷಿಯೋ ಎಷ್ಟಾದ್ರಿ, 1:3 ಅದ. ಟೈಮ್ ರೇಷಿಯೋ 1:3 ಅದ. ಓಕೆ, 8,000 into 1 divided by 4 pre-incorporation. 8,000 into 3 divided by 4 after incorporation. After incorporation ಅಂದ್ರೆ 1, post incorporation ಅಂದ್ರೆ 1. ಓಕೆ, 8,000 into 1 divided by 4, 8,000 into 3 divided by 4, 2,000, 6,000. ಗೊತ್ತಾಯ್ತ್ರಿ? 8,000 into 3 divided by 4 ಅಂದ್ರೆ ಎಷ್ಟು ಬರ್ತದ್ರಿ, 6,000. ಇನ್ನು ರೆಂಟ್ ಅಂಡ್ ರೇಟ್ಸ್, ಇದು ಕೂಡ ನಾವೇನ್ ಮಾಡಬೇಕು, ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ರೆಂಟ್ ಅಂಡ್ ರೇಟ್ಸ್ ಎಷ್ಟು ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು ನೋಡ್ರಿ. ರೆಂಟ್ ಅಂಡ್ ರೇಟ್ಸ್ ನಾವೇನ್ ಮಾಡಬೇಕು, ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. 7,200 ಟೈಮ್ ರೇಷಿಯೋ 1:3 ಅದ. 7,200 into 1 divided by 4 ಅಂದ್ರೆ ಎಷ್ಟು ಬರ್ತೈತಿ ನೋಡಬೇಕು, ಪ್ರೀ ಇನ್ಕಾರ್ಪೊರೇಷನ್. 7,200 into 3 divided by 4 ಅಂದ್ರೆ ಎಷ್ಟಾಗತ್ರಿ, 5,400. ನೋಡ್ರಿ, 7,200 into 1/4 ಪ್ರೀ ಇನ್ಕಾರ್ಪೊರೇಷನ್. 7,200 into 3 divided by 4 ಅಂದ್ರೆ ಎಷ್ಟಾಗತ್ತ, ಪೋಸ್ಟ್ ಇನ್ಕಾರ್ಪೊರೇಷನ್ ತಗೋಬೇಕು. 1,800, 5,400. 7,200 into 3 divided by 4 ಅಂದ್ರೆ ಎಷ್ಟಾಗತ್ರಿ, 5,400. ಇನ್ನು ಕಮಿಷನ್, ಇದು ಸೇಲ್ಸ್ ರೇಷಿಯೋ ಮ್ಯಾಗ ಹಂಚ್ಬೇಕು. ಯಾಕಂದ್ರೆ ಕಮಿಷನ್ ಆನ್ ಸೇಲ್ಸ್ ಅಂತ ಹೇಳ್ಯಾನ, ನಾ ಇಲ್ಲಿ ಪೂರ್ತಿ ಬರ್ದಿಲ್ಲ. ಕಮಿಷನ್ ಆನ್ ಸೇಲ್ಸ್ ಅನ್ನ ಸೇಲ್ಸ್ ರೇಷಿಯೋ ಮ್ಯಾಗ ಹಂಚ್ಬೇಕು. ಓಕೆ, 32,000 rupees ಅನ್ನ. ಸೇಲ್ಸ್ ರೇಷಿಯೋ ಎಷ್ಟಾದ್ರಿ, 2:3 ಅದ. ಬರಿಬೇಕು, ನಾವಿಲ್ಲಿ ಎಲ್ಲ ರೇಷಿಯೋಗಳನ್ನ ಬರಿಬೇಕು. ಸೇಲ್ಸ್ ರೇಷಿಯೋ ಎಷ್ಟಾದ್ರಿ, 2:3 ಅದ. ಓಕೆ, 32,000 into 2 divided by 5 ಅಂದ್ರೆ 5 ಹೆಂಗ್ ಬತ್ರಿ, 2 plus 3. 2 plus 3. ಓಕೆ, 32,000 into 2 divided by 5, 32,000 into 3 divided by 5, 32,000 into 2 divided by 5, 32,000 into 3 divided by 5 ಎಷ್ಟು ಬರ್ತೈತೆ ಬರಿಬೇಕು, 12,800. ಇನ್ನ 32,000 into 3 divided by 5 ಅಂದ್ರೆ ಎಷ್ಟು ಬರ್ತೈತ್ರಿ, 19,200. ಇನ್ನು ಅಡಿಟ್ ಪೀಸ್, ಇದು ಕೂಡ ಏನ್ ಮಾಡಬೇಕು, ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. ಅಡಿಟ್ ಪೀಸ್ ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು. 4,000 rupees. ಟೈಮ್ ರೇಷಿಯೋ ಎಷ್ಟಾದ್ರಿ, 1:3 ಅದ. 4,000 into 1 divided by 4 ಪ್ರೀ ಇನ್ಕಾರ್ಪೊರೇಷನ್. 4,000 into 3 divided by 4 ಅಂದ್ರೆ 1,000, 3,000. ಓಕೆ, 4,000 into 3 divided by 4 ಅಂದ್ರೆ ಎಷ್ಟಾಯ್ತ್ರಿ, 3,000 rupees ಆಯ್ತು. ಇನ್ನು ಪ್ರೀ ಸ್ಯಾಂಪಲ್ಸ್ ಅನ್ನ ಯಾವ ರೇಷಿಯೋ ಮ್ಯಾಗ ಹಂಚಬೇಕ್ರಿ, ಸೇಲ್ಸ್ ರೇಷಿಯೋ ಮ್ಯಾಗ ಹಂಚಬೇಕು. ಪ್ರೀ ಸ್ಯಾಂಪಲ್ಸ್ ಎಷ್ಟದ್ರ ಅಮೌಂಟ್, 8,000. ಸೇಲ್ಸ್ ರೇಷಿಯೋ ನೋಡಿ, ಪ್ರೀ ಸ್ಯಾಂಪಲ್ಸ್ 8,000 into 8 divided by 5, 8,000 into 3 divided by 5 post incorporation, 8,000 into 2 divided by 5 pre-incorporation, prior incorporation, 8,000 into 3 divided by 5 after incorporation or post incorporation, whatever it may be, 3,200, 4,800. 8,000 into 3 divided by 5 ಅಂದ್ರೆ ಎಷ್ಟಾಗತ್ರಿ, 4,800. ಓಕೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ನಾರ್ಮಲ್ ಆಗಿ ಕಂಪನಿಯಲ್ಲಿ ಮಾತ್ರ ನಾವು ತೆಗೆದುಕೊಳ್ಳಕ್ ಸಾಧ್ಯ ಅದ.
ಓಕೆ, ಡಿಬೆಂಚರ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡಬಹುದು? ಕಂಪನಿಯಲ್ಲಿ ಮಾತ್ರ ಪರ್ಚೇಸ್ ಮಾಡಬಹುದು. ಆದ್ರಿಂದ ನಾರ್ಮಲ್ ಆಗಿ ಇದು ಪ್ರೀ ಇನ್ ಕಾರ್ಪೊರೇಷನ್ ದಾಗ ಬರಂಗಿಲ್ಲ. ನೋಡ್ರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದು ಪ್ರೀ ಇನ್ ಕಾರ್ಪೊರೇಷನ್ ದಾಗ ಬರಂಗಿಲ್ಲ. ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು? ಆಫ್ಟರ್ ಇನ್ ಕಾರ್ಪೊರೇಷನ್ ತಗೋಬೇಕು. ಬೇಸಿಸ್ ಒಳಗೆ ಬರೀಬೇಕು, ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಬರೀಬೇಕು. ಡೈರೆಕ್ಟ್ ಆಗಿ ಸೆಕೆಂಡ್ ಕಾಲಮ್ದಾಗ ಅಂದ್ರೆ ಆಫ್ಟರ್ ಇನ್ ಕಾರ್ಪೊರೇಷನ್ ತಗೋಬೇಕು. ಪ್ರೀ ಇನ್ ಕಾರ್ಪೊರೇಷನ್ ಕಾಲಮ್ದಾಗ ಡ್ಯಾಶ್ ಬರೀಬೇಕು. ಪ್ರೀ ಇನ್ ಕಾರ್ಪೊರೇಷನ್ ಕಾಲಮ್ದಾಗ ಡ್ಯಾಶ್ ಬರೀಬೇಕು. ಅಂದ್ರೆ ಎಷ್ಟಾದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ 12,000 rupees ಅನ್ನ ಡೈರೆಕ್ಟ್ ಆಗಿ ಲಾಸ್ಟ್ ಕಾಲಮ್ನಾಗ ಬರೀಬೇಕು, 12,000 rupees. ಇನ್ನು ಡೆಪ್ರಿಸಿಯೇಷನ್ ಟೈಮ್ ರೇಷಿಯೋ, ಡೆಪ್ರಿಸಿಯೇಷನ್ ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು 1:3. 1:3. ಡೆಪ್ರಿಸಿಯೇಷನ್ ನೋಡ್ರಿ, ಡೆಪ್ರಿಸಿಯೇಷನ್ 1/4 prior to incorporation. 16,000 into 3/4 post incorporation ಅಂದ್ರೆ 4,000 12,000. 16,000 into 3/4 ಅಂದ್ರೆ ಎಷ್ಟು ಬರ್ತದ್ರಿ? 12,000. ಇನ್ನು ಬ್ಯಾಲೆನ್ಸ್ ಗಿವನ್ ಕೊಟ್ಟಾನ ಅಂದ್ರೆ ಅಲ್ಲಿ ಪ್ರಾಬ್ಲಮ್ದಾಗ ಏನ್ ಕೊಟ್ಟಾನ ಅದನ್ನ ಬರೀಬೇಕು. ಇಲ್ಲಿ ಪ್ರಾಬ್ಲಮ್ದಾಗ ಎಷ್ಟು ಕೊಟ್ಟಾನ್ರಿ? ಬ್ಯಾಲೆನ್ಸ್ 3,200 rupees ಅನ್ನ ಕೊಟ್ಟಾನ. ಆದ್ರೆ ನಾವು ಇದನ್ನ ನಾರ್ಮಲ್ ಆಗಿ ಏನ್ ಮಾಡ್ತಿದ್ರು? ಸೇಲ್ಸ್ ರೇಷಿಯೋ ಮ್ಯಾಗ ಹಾಕ್ತಿದ್ದೀವಿ. ಆದ್ರೆ ಇನ್ಫಾರ್ಮೇಶನ್ ದಾಗ ಏನ್ ಮಾಡ್ಯಾನ್ರವ? ಇನ್ಫಾರ್ಮೇಶನ್ ದಾಗ ಏನ್ ಮಾಡ್ಯಾನ್ರಿ? ಇಲ್ಲಿ ನೋಡ್ರಿ, ಇನ್ಫಾರ್ಮೇಶನ್ ದಾಗ ಬ್ಯಾಲೆನ್ಸ್ ಅಪ್ ಟು 30th June 2021 ವೇರ್ ₹800 ಅಂತ ಹೇಳ. ಅಡ್ಜಸ್ಟ್ಮೆಂಟ್ ನಾಗ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ದಾಗ ಕೊಟ್ಟಾನ. ಬ್ಯಾಲೆನ್ಸ್ ಏನಾಗ್ಯದಪ್ಪ ಅಂದ್ರೆ 30th June 2021 ₹800 ಅಂತ ಹೇಳ. ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್ 30th June 2021 ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್. ಓಕೆ, ಪ್ರೀ ಇನ್ ಕಾರ್ಪೊರೇಷನ್ ದಾಗ ಅಮೌಂಟ್ ಎಷ್ಟಾದ ಅಂತ ಹೇಳ್ರವ? 800 rupees ಅಂತ ಹೇಳಾನ. ಪ್ರಾಬ್ಲಮ್ ದಾಗ ಕೊಟ್ಟಂಗೆ ತಗೋಬೇಕಾ? ಅದಕ್ಕೆ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಓದಬೇಕು. ಯಾವುದೇ ಪ್ರಾಬ್ಲಮ್ ಅನ್ನ ಬಿಡಿಸೋಕ್ಕಿಂತ ಮೊದಲ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಓದಬೇಕು. ಓಕೆ, ಇಲ್ಲಿ ಬ್ಯಾಲೆನ್ಸ್ ಅಪ್ ಟು 30th June ಎಷ್ಟದಪ್ಪ ಅಂದ್ರೆ 800 rupees ಅದ. 800 rupees ಅದಲ್ರಿ, ಇಲ್ಲಿ ಕೊಟ್ಟೆ ಬಿಟ್ಟ ನೋಡ್ರಿ ಪ್ರಾಬ್ಲಮ್ದಾಗ. ಪ್ರಾಬ್ಲಮ್ದಾಗ ಇಲ್ಲಿ ಕೊಟ್ಟ ನೋಡ್ರಿ ಎಷ್ಟದ್ರಿ? 800 rupees ಅದ. ಓಕೆ, ಬ್ಯಾಲೆನ್ಸ್ ಅಪ್ ಟು 30th June ಎಷ್ಟದಪ್ಪ ಅಂದ್ರೆ 800 ಅದ. ಪ್ರೀ ಇನ್ ಕಾರ್ಪೊರೇಷನ್ 800. ಉಳಿದಿದ್ದ ಅಮೌಂಟ್ ಅನ್ನ ನಾವ್ ಏನ್ ಮಾಡಬೇಕು? ಪ್ರೀ ಇನ್ ಕಾರ್ಪೊರೇಷನ್ ಎಷ್ಟು ಕೊಟ್ಟಾನ್ರಿ? ಬ್ಯಾಲೆನ್ಸ್ 800 rupees ಕೊಟ್ಟಬಿಟ್ಟ 30th June 2021 ಅಂದ್ರೆ ಅದು ಪ್ರೀ ಇನ್ ಕಾರ್ಪೊರೇಷನ್. ಇನ್ನು ಉಳಿದಿದ್ದನ ಏನ್ ಮಾಡಬೇಕು? ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ತಗೋಬೇಕು. ಅಂದ್ರ 3,200 ಒಳಗ 800 rupees ಅನ್ನ ಲೆಸ್ ಮಾಡಿ 3,200 ಒಳಗ 800 rupees ಅನ್ನ ಲೆಸ್ ಮಾಡಿ ಎಲ್ಲಿ ತಗೋಬೇಕ್ರಿ? ಅದನ್ನ ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ತಗೋಬೇಕು. ಗೊತ್ತಾಯ್ತ್ರಿ? ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ತಗೋಬೇಕು. ನೋಡ್ರಿ ಹೇಳ್ತಾ ಇದ್ದೇನೆ, 3,200 ಒಳಗ 800 rupees ಅನ್ನ ಲೆಸ್ ಮಾಡಿ ಆಫ್ಟರ್ ಇನ್ ಕಾರ್ಪೊರೇಷನ್ ಕಾಲಮ್ ದಾಗ ತಗೋಬೇಕು. ಇನ್ನು ಡೈರೆಕ್ಟರ್ಸ್ ಫೀಸ್, ಇದು ಡೈರೆಕ್ಟ್ ಆಗಿ ಡೈರೆಕ್ಟರ್ ಎಲ್ಲಿ ಇರ್ತಾರ ಅಂದ್ರೆ ಕಂಪನಿ ಒಳಗೆ ಇರ್ತಾರ. ಹಿಂಗಾಗಿ ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ತಗೋಬೇಕು. ಡೈರೆಕ್ಟರ್ ಫೀಸ್ ಎಷ್ಟದ? 4,000 rupees. ಓಕೆ, ಆ ಬೇಸಿಸ್ ಏನಾಗ್ತದ? ಆಫ್ಟರ್ ಇನ್ ಕಾರ್ಪೊರೇಷನ್ ಅಂತ ಬರಿಬೇಕು. ಡೈರೆಕ್ಟ್ ಆಗಿ ಲಾಸ್ಟ್ ಕಾಲಮ್ ಅನ್ನ ತಗೋಬೇಕು. ಫಸ್ಟ್ ಕಾಲಮ್ ಡ್ಯಾಶ್ 4,000 rupees. ಡೈರೆಕ್ಟರ್ಸ್ ಫೀಸ್ ಏನಾಗ್ತದ? ಕಂಪನಿ ಒಳಗೆ ಮಾತ್ರ ಇರ್ತಾರ. ಆದ್ದರಿಂದ ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ತಗೋಬೇಕು. ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ತಗೋಬೇಕು. ಫಸ್ಟ್ ಕಾಲಮ್ ಡ್ಯಾಶ್ ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್ ಡ್ಯಾಶ್ ಆಫ್ಟರ್ ಇನ್ ಕಾರ್ಪೊರೇಷನ್ ಲಾಸ್ಟ್ ಕಾಲಮ್ 4,000. ಇನ್ನು ಫಾರ್ಮೇಶನ್ ಎಕ್ಸ್ಪೆನ್ಸಸ್, ಇದು ಕೂಡ ಏನಾಗತ್ತಂದ್ರೆ ಫಾರ್ಮೇಶನ್ ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್. ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ ಮಾಡುವಾಗ ಏನು ಎಕ್ಸ್ಪೆನ್ಸಸ್ ಗಳು ಆಗ್ತಾವಲ್ಲ ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಫಾರ್ಮೇಶನ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಇದೀವಿ. ಆದ್ದರಿಂದ ಕಂಪನಿಗೆ ನೇರವಾಗಿ ಸಂಬಂಧಪಡ್ತದ. ಆದ್ದರಿಂದ ಲಾಸ್ಟ್ ಕಾಲಮ್ ಅನ್ನ ತಗೋಬೇಕು. ಓಕೆ, ಫಾರ್ಮೇಶನ್ ಎಕ್ಸ್ಪೆನ್ಸಸ್ ಎಷ್ಟಾದ್ರಿ? 4,000 rupees ಅದ. ಆಫ್ಟರ್ ಇನ್ ಕಾರ್ಪೊರೇಷನ್ ಪ್ರಯರ್ ಇನ್ ಕಾರ್ಪೊರೇಷನ್ ಡ್ಯಾಶ್ ಹಾಕ್ರಿ. ಡೈರೆಕ್ಟ್ ಆಗಿ ಲಾಸ್ಟ್ ಕಾಲಮ್ ಅನ್ನ ತಗೋಬೇಕು. ಫಾರ್ಮೇಶನ್ ಎಕ್ಸ್ಪೆನ್ಸಸ್ 4,000. ಓಕೆ, ಇಲ್ಲಿ 4,000 rupees ಅನ್ನ ಲಾಸ್ಟ್ ಕಾಲಮ್ ನಾಗ ತಗೋಬೇಕು. 4,000. ಇನ್ನು ಸನ್ಡ್ರಿ
ಸನ್ರಿ ಎಕ್ಸ್ಪೆನ್ಸಸ್ 1600 rupees ಅದ. ಇದು ಟೈಮ್ ರೇಷಿಯೋ ಮ್ಯಾಗ ಹಂಚಬೇಕು 1:3. ಟೈಮ್ ರೇಷಿಯೋ 1:3. ಏನು ನೋಡ್ರಿ 1600 into 1 divided by 4 ಅಂದ್ರೆ 400 rupees ಬರ್ತದ. 1600 into 1 divided by 400 ಬರ್ತತ್ರಿ. 1600 into 1 divided by 4 ಅಂದ್ರೆ 400 rupees ಬರ್ತದ. ಆಫ್ಟರ್ ಇನ್ಕಾರ್ಪೊರೇಷನ್ 1600 into 3 divided by 4. 3 divided by 4. 1600 into 3 divided by 4 ಅಂದ್ರೆ ಎಷ್ಟು ಬರ್ತದ್ರಿ 1200. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಯಪ್ಪ ಅಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವು ತೊಗೊಂಡಿವಿ. ಓಕೆ, ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಟೋಟಲ್ ಮಾಡ್ಕೋರಿ. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಟೋಟಲ್ ಮಾಡ್ಕೋರಿ. ಟೋಟಲ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ಕೋರಿ ಅಂದ್ರೆ ನೋಡ್ರಿ, ಪ್ರೀ ಇನ್ಕಾರ್ಪೊರೇಷನ್ದಾಗ 36,000 plus 12,000 plus 2,000 plus 1,800 plus 12,800 plus 1,000 plus 3,200 plus 4,000 plus 800 plus 400. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ತಗೋರಿ. 36,000, 12,000, 2,000, 1,800, 12,800, 1,000, 3,200, 4,800, 400. ಓಕೆ, ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಕೊಡಿಸ್ರಿ. ಎಷ್ಟಾಕದ್ರಿ 74,000. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಕೊಡಿಸ್ಕೋರಿ 74,000. ಇನ್ನು ಅದೇ ರೀತಿಯಾಗಿ ಆಫ್ಟರ್ ಇನ್ಕಾರ್ಪೊರೇಷನ್ 1,08,000. 1,08,000 plus 36,000 plus 6,000 plus 5,400 plus 19,200 plus 3,000 plus 4,800 plus 12,000 plus 12,000 plus 2,400 4,000 plus 4,000 plus 1,200. ಒಟ್ಟು ಕೊಡಿಸ್ರಿ ಎಷ್ಟಾಗತ್ರಿ 2,18,000 rupees ಆಗತ್ತ. 2,00,000 ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಕೊಡಿಸ್ರಿ 2,18,000 ಆಗತ್ತ ಟೋಟಲ್ ಎಕ್ಸ್ಪೆನ್ಸಸ್. ಇನ್ನು ನೋಡ್ರಿ, ಪ್ರಾಫಿಟ್ ಪ್ರಯರ್ ಟು ಇನ್ ಕಾರ್ಪೊರೇಷನ್ ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್ ಕಾಲಂದಾಗ ಅಂದ್ರೆ ಫಸ್ಟ್ ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್ ಕಾಲಂದಾಗ ಏನಾದ್ರೂ ಪ್ರಾಫಿಟ್ ಬತ್ತಂದ್ರೆ ಅದಕ್ಕೆ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಒಂದೇ ವೇಳೆ ಲಾಸ್ ಬತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಅದಕ್ಕೆ ಗುಡ್ ವಿಲ್ ಅಂತ ಕರಿತೀವಿ. ನೆನಪಿಟ್ಕೊರಿ. ಅಂದ್ರೆ ಪ್ರೀ ಇನ್ ಕಾರ್ಪೊರೇಷನ್ ಅಥವಾ ಪ್ರಯರ್ ಇನ್ ಕಾರ್ಪೊರೇಷನ್ ಕಾಲಂದಾಗ ಅಲ್ಲಿ ಏನಾದ್ರೂ ಪ್ರಾಫಿಟ್ ಬತ್ತಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಲಾಸ್ ಬಂದ್ರೆ ಏನಂತ ಕರಿತೀರ, ಅದಕ್ಕೆ ಗುಡ್ ವಿಲ್ ಅಂತ ಕರಿತೀವಿ. ಗೊತ್ತಾಯ್ತ್ರಿ? ಲಾಸ್ಟ್ ಇರೋದು ಅದು ನೆಟ್ ಪ್ರಾಫಿಟ್ ಬಂದ್ರೆ ನೆಟ್ ಪ್ರಾಫಿಟ್, ಲಾಸ್ ಬಂದ್ರೆ ನೆಟ್ ಲಾಸ್. ಆಫ್ಟರ್ ಇನ್ ಕಾರ್ಪೊರೇಷನ್ ದಾಗ ಪ್ರಾಫಿಟ್ ಬಂದ್ರೆ ನೆಟ್ ಪ್ರಾಫಿಟ್, ಲಾಸ್ ಬಂದ್ರೆ ನೆಟ್ ಲಾಸ್. ಆದ್ರೆ ಪ್ರೀ ಇನ್ ಕಾರ್ಪೊರೇಷನ್ ದಾಗ ಪ್ರಾಫಿಟ್ ಬತ್ತಂದ್ರೆ ಕ್ಯಾಪಿಟಲ್ ರಿಸರ್ವ್, ಲಾಸ್ ಬತ್ತಂದ್ರೆ ಗುಡ್ ವಿಲ್ ಅಂತ ಕರಿತೀವಿ. ಏನು ನೋಡಿ, ಇಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟಾದ್ರೆ 1,12,000 rupees ಅದ. 1,12,000 rupees ಒಳಗೆ 74,000 rupees ಅನ್ನ ಲೆಸ್ ಮಾಡ್ರಿ. 1,12,000 ಒಳಗೆ 74,000 rupees ಅನ್ನ ಲೆಸ್ ಮಾಡ್ರಿ. ಗ್ರಾಸ್ ಪ್ರಾಫಿಟ್ 1,12,000 ಒಳಗೆ ಟೋಟಲ್ ಎಕ್ಸ್ಪೆನ್ಸಸ್ 74,000 rupees ಅನ್ನ ಲೆಸ್ ಮಾಡ್ರಿ. ಎಷ್ಟು ಬರ್ತದ್ರ ಆನ್ಸರ್ 38,000. ಇದು ಪ್ರಾಫಿಟ್ ಬತ್ತು. ಯಾವ್ದರಿಂದ ಇದನ್ನ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. 38,000 rupees ಕ್ಯಾಪಿಟಲ್ ರಿಸರ್ವ್. ಏನ್ ಇಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟಾದ್ರೆ 1,68,000 ಅದ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾದ್ರೆ 2,18,000 rupees ಅದ. ಗ್ರಾಸ್ ಪ್ರಾಫಿಟ್ 1,68,000 ಅದ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾದ್ರೆ 2,18,000 rupees ಅದ. ಅಂದ್ರೆ ಎಷ್ಟು ಬರ್ತಾರೆ ಇಲ್ಲಿ 50,000 rupees ಲಾಸ್ ಬತ್ತು. ಇದಕ್ಕೆ ನೆಟ್ ಲಾಸ್ ಅಂತ ಕರಿತೀವಿ. ನೋಡ್ರಿ, 1,68,000 ಮೈನಸ್ 2,18,000 ಅಂದ್ರೆ ಲಾಸ್ ಬತ್ತು 50,000 rupees ಲಾಸ್ ಬತ್ತು. ಇದು ನೆಟ್ ಲಾಸ್. ಗೊತ್ತಾಯ್ತ್ರಿ? ನೆಟ್ ಲಾಸ್. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು, ಕಾಮನ್ಸ್ ಅನ್ನ ಕೊಡ್ಬೇಕು. ನೋಡ್ರಿ, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಇಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್. ನಮಗೆ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ದಾಗ ಏನಾಗಿದೆ, ಪ್ರಾಫಿಟ್ ಎಷ್ಟು ಬಂದದಪ್ಪ ಅಂದ್ರೆ 38,000 rupees ಅನ್ನ ಬಂದದ. ಓಕೆ, ಆ 38,000 rupees ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ನಾವು ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಒಂದು ವೇಳೆ ಲಾಸ್ ಬರ್ತಂದ್ರೆ ಗುಡ್ ವಿಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ನೆನ್ಪಿಟ್ಕೋರಿ. ಓಕೆ,
ಲಾಸ್ ಬರ್ತಂದ್ರೆ ಏನ್ ಮಾಡ್ಬೇಕ್ರಿ, ಗುಡ್ ವಿಲ್ ಟ್ರಾನ್ಸ್ಫರ್ ಮಾಡ್ಬೇಕು. ಈ ರೀತಿಯಾಗಿ ಕಾಮೆಂಟ್ ಅನ್ನ ಬರೀಬೇಕು. ಇನ್ನು ಸೆಕೆಂಡ್ ಕಾಮೆಂಟ್, ಇಲ್ಲಿ ಲಾಸ್ ಬಂದದ, ಏನ್ ಬಂದದ್ರಿ, ಲಾಸ್ ಬಂದದ. ಎಷ್ಟು ಬಂದದ್ರಿ ಲಾಸ್, ಇಲ್ಲಿ ಲಾಸ್ ಬಂದದ. ಎಷ್ಟು ಬಂದದಪ್ಪ ಅಂದ್ರೆ 50,000 rupees ಲಾಸ್ ಅನ್ನ ಬಂದದ. ಆ ಲಾಸ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡಬೇಕು, ಅಂಡರ್ ಫಿಕ್ಸಿಯಸ್ ಅಸೆಟ್. ಅಂಡರ್ ಫಿಕ್ಸಿಯಸ್ ಅಸೆಟ್ ಆಗಿ ತೋರಿಸಬೇಕು ಲಾಸ್ ಅನ್ನ. ಓಕೆ, ಲಾಸ್ ಆಫ್ಟರ್ ಇನ್ಕಾರ್ಪೊರೇಷನ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಬ್ಯಾಲೆನ್ಸ್ ಶೀಟ್ ಅಂಡರ್ ಫಿಕ್ಸಿಯಸ್ ಅಸೆಟ್ಸ್ ಅಂತ ಬರೀಬೇಕು. ಇನ್ನ ಯಾವ್ಯಾವ ಟೈಮ್ ರೇಷನ್ಯಾಗ ಹಂಚೀವಿ ಅನ್ನೋದು ಬರೀಬೇಕು. ಯಾವ್ಯಾವ ಹಂಚೋರಲ್ಲಿ ಕಮೆಂಟ್ಗಳನ್ನ ಅದನ್ನ ಬರೀಬೇಕು, ಮತ್ತೇನು ಬರೆಯೋಂಗಿಲ್ಲ. ನೋಡ್ರಿ, ಸ್ಯಾಲರೀಸ್, ಆಫೀಸ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಸನ್ಡ್ರಿ ಎಕ್ಸ್ಪೆನ್ಸಸ್, ರೆಂಟ್, ಆಡಿಟ್ ಫೀಸ್ ಅಂಡ್ ಡೆಪ್ರಿಸಿಯೇಷನ್ ಆರ್ ಅಲೋಕೇಟೆಡ್ ಆನ್ ಟೈಮ್ ರೇಷಿಯೋ 1:3 ಅಂತ ಬರೀಬೇಕು. ನೋಡ್ರಿ, ಯಾವ್ಯಾವ ಟೈಮ್ ರೇಷಿಯೋನಾಗೆ ಎಕ್ಸ್ಪೆನ್ಸಸ್ ಗಳನ್ನ ಹಂಚೇವಿ ಎಲ್ಲಾನು ಬರೀಬೇಕು. ಸ್ಯಾಲರೀಸು, ಆಫೀಸ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಸನ್ಡ್ರಿ ಎಕ್ಸ್ಪೆನ್ಸಸ್, ರೆಂಟು, ಆಡಿಟ್ ಫೀಸು, ಡೆಪ್ರಿಸಿಯೇಷನು ಆರ್ ಅಲೋಕೇಟೆಡ್ ಆನ್ ಟೈಮ್ ರೇಷಿಯೋ 1:3. ಕಮಿಷನ್ ಆನ್ ಸೇಲ್ಸ್, ಫ್ರೀ ಸ್ಯಾಂಪಲ್ಸ್, ಓಕೆ, ಇವೆಲ್ಲ ಎದ್ರ ಮ್ಯಾಗ ಹಂಚಾರವನ ಸೇಲ್ಸ್ ರೇಷಿಯೋ ಮ್ಯಾಗ ಹಂಚೇವಿ. ಇನ್ನೊಂದು ಬರೀಬೇಕು ಇಲ್ಲಿ, ನೋಡ್ರಿ. ಓಕೆ, ಗ್ರಾಸ್ ಪ್ರಾಫಿಟ್, ಕಮಿಷನ್ ಆನ್ ಸೇಲ್ಸ್, ಆಮೇಲೆ ಫ್ರೀ ಸ್ಯಾಂಪಲ್ಸ್, ಇವೆಲ್ಲ ಎದ್ರ ಮ್ಯಾಗ ಹಂಚಬೇಕು, ಆನ್ ಸೇಲ್ಸ್ ರೇಷಿಯೋ ಮ್ಯಾಗ ಹಂಚಬೇಕು. 2:3. ಆಮೇಲೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಡೈರೆಕ್ಟರ್ಸ್ ಫೀಸ್, ಫಾರ್ಮೇಶನ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಡೈರೆಕ್ಟ್ಲಿ ಟು ಪೋಸ್ಟ್ ಇನ್ ಕಾರ್ಪೊರೇಷನ್ ಆರ್ ಆಫ್ಟರ್ ಇನ್ ಕಾರ್ಪೊರೇಷನ್. ಇವು ಡೈರೆಕ್ಟ್ ಆಗಿ ಲಾಸ್ಟ್ ಕಾಲಮ್ನ ತಗೋಬೇಕು. ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇರಬಹುದು, ಡೈರೆಕ್ಟರ್ಸ್ ಫೀಸ್ ಇರಬಹುದು, ಫಾರ್ಮೇಶನ್ ಎಕ್ಸ್ಪೆನ್ಸಸ್ ಇರಬಹುದು. ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕ್ರಿ, ಪೋಸ್ಟ್ ಇನ್ ಕಾರ್ಪೊರೇಷನ್ ತಗೋಬೇಕು. ಓಕೆ, ಕಾಮೆಂಟ್ಸ್ ಇಟ್ಟೇ ಕೊಡಬೇಕು. ದ ಕಂಪನಿ ಶುಡ್ ಟೇಕ್ ಸ್ಟೆಪ್ಸ್ ಟು ಇನ್ಕ್ರೀಸ್ ಸೇಲ್ಸ್. ಸೇಲ್ಸ್ ಹೆಚ್ಚಾಗ್ಲಕ್ಕ ಸ್ಟೆಪ್ಸ್ ಗಳನ್ನ ತಗೋಬೇಕು. ಆಮೇಲೆ ಎಕ್ಸ್ಪೆನ್ಸಸ್ ಗಳನ್ನ ಕಡಿಮೆ ಮಾಡ್ಕೋಬೇಕಂತ ಇಷ್ಟ ಬರೀಬೇಕು. ಆಮೇಲೆ ಕಂಪನಿ ಶುಡ್ ಟೇಕ್ ಪ್ರಮೋಷನ್ ಆಕ್ಟಿವಿಟೀಸ್ ಇನ್ ಫ್ಯೂಚರ್. ಓಕೆ, ಪ್ರಮೋಷನ್ ಮಾಡುವಂತ ಆಕ್ಟಿವಿಟೀಸ್ ಅನ್ನ ತಗೋಬೇಕು. ಕಂಪನಿ ಶುಡ್ ಅಡಾಪ್ಟ್ ದ ಸ್ಟ್ರಾಟಜಿ ಅಂಡ್ ಪ್ರೈಸ್ ಮೇಲೆ ಸ್ಟ್ರಾಟಜಿ ಅನ್ನ ಅಡಾಪ್ಟ್ ಮಾಡ್ಕೋಬೇಕು. ಈಗ 100 rupees ಅನ್ನ ತಗೋ ಬದಲಿ 99 rupees ಅಂತ ಇಡೋದು. ಯಾಕಂದ್ರೆ ಅವಾಗ ಏನಾಗ್ತದೆ, ಕಸ್ಟಮರ್ಗೆ ಅಟ್ರಾಕ್ಷನ್ ಆಗ್ತದೆ. 100 rupees ಕಿಂತ ಕಡಿಮೆನೆ ಅಂತ ಅನಿಸಿರ್ತದ ಅವ್ರಿಗೆ. ನೋಡ್ರಿ, ನಾವು ತಗೊಳ್ಳೋದು ಆಕ್ಚುಲಿ 1 ರೂಪಾಯಿ ಕಿಂತ ಕಡಿಮೆನೆ ತಗೊಂಡಿರ್ತೇವೆ ಯಾವುದೇ ಸೇಲ್ಸ್ ಮಾಡುವಾಗ. ಅವಾಗ 1 ರೂಪಾಯಿ ಮಾತ್ರ ಕಡಿಮೆ ತಗೊಂಡಿರ್ತದೆ. ಆಕ್ಚುಲಿ 100 rupees ಪ್ರೈಸ್ ಇದ್ರು 99 rupees ಅಂತ ಬರೀತೀವಿ. ಕಸ್ಟಮರ್ಗೆ ಏನಾಗ್ತದೆ, ಅಟ್ರಾಕ್ಟ್ ಆಗ್ತದೆ. 199, 499, 999 ಇವೆಲ್ಲ ಸ್ಟ್ರಾಟಜಿ. ಓಕೆ, ಪ್ರಾಡಕ್ಟ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕು, ಮಾರ್ಕೆಟ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕು, ಅಡ್ವರ್ಟೈಸಿಂಗ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕು. ಮ್ಯಾನೇಜ್ಮೆಂಟ್ ಕೂಡದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡ್ಬೇಕಾಗತ್ತೆ ಪ್ರಾಫಿಟ್ ಬರಬೇಕಾದ್ರೆ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡಬೇಕು, ಇಲ್ಲಿ ಕಮೆಂಟ್ಗಳನ್ನು ಮತ್ತು ಸಜೆಷನ್ಸ್ಗಳನ್ನು ಬರೀಬೇಕು. ಇದು ಸಜೆಷನ್ಸ್. ಓಕೆ, ಈ ರೀತಿಯಾಗಿ ನಾವೇನು ಮಾಡಬೇಕು, ಕಮೆಂಟ್ಸ್ಗಳನ್ನು ಮತ್ತು ಸಜೆಷನ್ಸನ್ನು ಬರೀಬೇಕು. ನಿಮಗೇನು ತಿಳಿತೋ ಅದನ್ನು ಬರೀರಿ. ಆದರೆ ಕಮೆಂಟ್ಸ್ಗಳನ್ನು ಮಾತ್ರ ಏನಾಗಬೇಕು, ಕರೆಕ್ಟ್ ಆಗಿರಬೇಕು. ಸಜೆಷನ್ ಹಿಂಗೆ ಕೊಡಬೇಕಂತೇನೆ ರೂಲ್ ಇರೋಂಗಿಲ್ಲ. ಅಟ್ಲೀಸ್ಟ್ ನಿಮಗೇನು ತಿಳಿತದೋ ಅದನ್ನು ಸಜೆಷನ್ಸನ್ನು ಕೊಡಬೇಕು. ಓಕೆ, ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಮೈ ವಾಟ್ಸಪ್ ನಂಬರ್ 9986529073. ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕಂತ ಮಾಡ್ಯಾರಿ ಈ ನಂಬರ್ಗೆ ಹೈ ಅಂತ ಮೆಸೇಜನ್ನು ಕಳಿಸಿ. ಅದರಲ್ಲಿ ನಿಮ್ಮ ಸೆಮೆಸ್ಟರ್ನ ಬರೀಬೇಕೇನು, 3rd ಸೆಮೆಸ್ಟರ್ ಏನೋ 5th ಸೆಮೆಸ್ಟರ್ ಅಂತಕ್ಕಂಥದ್ದನ್ನು ಬರೀಬೇಕು. ಬರೋದು ಹೈ ಅಂತ ಮೆಸೇಜನ್ನು ಕಳಿಸಿ. ಆ ಸಂಬಂಧಪಟ್ಟ ಗ್ರೂಪ್ನಾಗ ನಿಮಗೆ ಜಾಯ್ನ್ ಅನ್ನು ಮಾಡ್ತೀನಿ.
Okay, thanks for watching the video.